ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿನೇ ದಿನೇ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಕಾಂಗ್ರೆಸ್ನ ಗೊಂದಲ. ಖರ್ಗೆ ಅವರನ್ನ ಭೇಟಿ ಮಾಡದೆ ಡಿಕೆಶಿ ಸೈಲೆಂಟ್ ಗೇಮ್ ಅನ್ನ ಅನುಸರಿಸ್ತಾ ಇದ್ದಾರೆ. ತಮ್ಮ ಬಣದ ಶಾಸಕರನ್ನ ಮತ್ತೆ ದೆಹಲಿಗೆ ಅಟ್ಟಿದ್ದೇಕೆ ಡಿಕೆಶಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ತಮ್ಮ ಶಾಸಕರ ದೆಹಲಿ ಭೇಟಿ ತಡೆಯುವ ಸಾಮರ್ಥ್ಯ ಇದ್ರೂ ಕೂಡ ಸೈಲೆಂಟ್ ಆಗಿದ್ಯಾಕೆ ಡಿಕೆಶಿ? ಸೈಲೆಂಟ್ ಆಗಿದ್ದೆ ಡಿಕೆ ಶಿವಕುಮಾರ್ ದಾಳ ಉರುಳಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಿಕೆ. 2.5 ವರ್ಷದ ವಾಗ್ದಾನ ಶತಾಯಗತಾಯ ಜಾರಿ ಆಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪಟ್ಟು. ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನ, ಅದಕ್ಕೆ ಬೇಕಾದಂತಹ ತಂತ್ರಗಳನ್ನ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಯೇ ನಡೆಸ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾಗಿರುವಂತಹ ವಿಚಾರ. ಯಾವಾಗಲೂ ಡಿಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ, ರಾಜಕಾರಣ ಅಂದ್ರೆ ಬರೀ ಫುಟ್ಬಾಲ್ ಅಲ್ಲ, ಚೆಸ್ ಗೇಮ್. ಯಾವಾಗ ಯಾವ ಪಾನನ್ನು ಮೂವ್ ಮಾಡಬೇಕು, ವಿರೋಧಿಯನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು ಅಂಥೇಳಿ. ಹಾಗಾಗಿಯೇ ಸೈಲೆಂಟ್ ಆಗಿ ಚೆಸ್ ಗೇಮನ್ನು ಸ್ಟಾರ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರು. ನನಗೆ ಯಾವುದೇ ಬಣ ಇಲ್ಲ ಅಂತ ಹೇಳ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ನಿಧಾನಕ್ಕೆ ತಮ್ಮ ಆಪ್ತರನ್ನ ದೆಹಲಿ ಕಳಿಸ್ತಾ ಇರುವಂಥದ್ದು, ವರಿಷ್ಠರ ಮೇಲೆ ಒತ್ತಡವನ್ನು ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ರೆ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶತಾಯಗತಾಯ ಸಿಎಂ ಸ್ಥಾನವನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನ, ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಬಟ್ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಗಾಂಧಿ ಕುಟುಂಬ. ಅವರ ನಿರ್ಧಾರ, ನಿಲುವು ಏನಾಗಿರುತ್ತೆ? ಸಿಎಂ ಸಿದ್ದರಾಮಯ್ಯನವರೇನು ಸಾಮಾನ್ಯ ಅಲ್ಲ. ದೇವೇಗೌಡರ ಗರಡಿಯಲ್ಲಿ ಪಳಗಿದವರು, ಯಾವ್ಯಾವ ಪಟ್ಟನ್ನು ಹಾಕಬೇಕು ಅಂಥೇಳಿ ಕರತಲಾಮಲಕ ಮಾಡಿಕೊಂಡವರು. ಹಾಗಾಗಿ ಇಬ್ಬರ ನಡುವಿನ ಈ ಗುದ್ದಾಟ, ಕುರ್ಚಿ ಕಾಳಗ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಮತ್ತೇನೆಲ್ಲ ಬೆಳವಣಿಗೆಗಳಿಗೆ ರಾಜ್ಯ ಕಾಂಗ್ರೆಸ್ ಸಾಕ್ಷಿ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಒಂದು ಕಡೆ ಪದೇ ಪದೇ DCM DK ಶಿವಕುಮಾರ್ ತಂಡ ದೆಹಲಿಗೆ ಹೋಗಿ ಎಡತಾಗಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಪವರ್ ಶೇರ್ನ ವಾರ್ ದಿನದಿಂದ ದಿನಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಿಲ ಆಗ್ತಾ ಇದೆ, ಕಗ್ಗಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಪದೇ ಪದೇ DCM DK ಶಿವಕುಮಾರ್ ಬಣ ದೆಹಲಿಗೆ ಹೋಗ್ತಾ ಇದೆ, ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಯಾಕೆ DK ಶಿವಕುಮಾರ್ ತಡೆಯುವಂತಹ ಪ್ರಯತ್ನ ಮಾಡ್ತಾ ಇಲ್ಲ? ಅಥವಾ DK ಶಿವಕುಮಾರ್ ಅಣತಿಯಂತೆಯೇ ಇದೆಲ್ಲವೂ ಕೂಡ ನಡೀತಾ ಇದೆಯಾ, ಹೇಗೆ ಮಸೂದ್? ಮೊನ್ನೆ DK ಶಿವಕುಮಾರ್ ಅವರು ಮಾತಾಡಿದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಯಾರು ಬೇಕಾದರೂ ದೆಹಲಿಗೆ ಹೋಗ್ಬೋದು, ಹೈಕಮಾಂಡ್ ನಾಯಕರಿಗೆ ಯಾರು ಬೇಕಾದರೂ ಭೇಟಿ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಅಂದರೆ ಹೋಗಬೇಡಿ ಅಂತಲೂ ಅಲ್ಲ, ಅದು ಹೋಗಿ ಅಂತಲೂ ಅಲ್ಲ, ಒಂದು ರೀತಿಯಲ್ಲಿ ಮಧ್ಯಗೋಡೆ ಮೇಲೆ ಕೂತ್ಕೊಂಡು ಮಾತಾಡ್ದಂಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಬಣದ ಶಾಸಕರು ದೆಹಲಿಗೆ ಹೋಗೋದು ಅವ್ರು ಖಂಡಿತವಾಗಿಯೂ ಗೊತ್ತು. DKಶಿ ಅವರ ಅನುಮತಿ ಅಣತಿ ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಆದರೂ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ದಾಳವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇದುವರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ DKಶಿ ಅವರು ಭೇಟಿ ಮಾಡಿಲ್ಲ. ಹಾಗಾಗಿ ಯಾಕೆ ಇವೆಲ್ಲ ವರ್ತನೆಗಳು, ಈ ಥರ ನಡೆ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಿದ್ದಾರೆ ಅನ್ನುವಂಥದ್ದು ಚರ್ಚೆಗಳು ಸಾಕಷ್ಟು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. 2.5 ವರ್ಷ ಆಯಿತು. 2.5 ವರ್ಷ ಆದ ನಂತರ ಏನು ವಾಗ್ದಾನ ಕೊಟ್ಟಿದ್ದೀರಿ, ಅಧಿಕಾರ ಕೊಡ್ತೀವಿ ಅಂತ, ಅದು ಕೊಡಲೇಬೇಕು, ಶತಾಯಗತಾಯ ಕೊಟ್ಟ ವಾಗ್ದಾನ ಜಾರಿ ಮಾಡಿ ಅನ್ನುವಂಥ ಬಿಗಿಪಟ್ಟು ಸಡಿಲಿಕೆ ಮಾಡ್ತಾ ಇಲ್ಲ. ತಮ್ಮ ಈ ಬಿಗಿಪಟ್ಟಿನಿಂದ ಹಿಂದಕ್ಕೆ DKಶಿ ಅವರು ಹೆಜ್ಜೆ ಇಡ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದೇವೆ. ಈ ಭಾಗವಾಗಿಯೇ ಮೊದಲ ಅಂದರೆ ಸರ್ಕಾರಕ್ಕೆ 2.5 ವರ್ಷ ಆದಾಗಲೇ DKಶಿ ಬಣದ 7-8 ಶಾಸಕರು ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲೇ ಹೈಕಮಾಂಡ್ಗೆ ಬಿಸಿ ತಟ್ಟಿತ್ತು. ಆ ಹಿನ್ನೆಲೆಯಲ್ಲೇ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ರು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಸಮಾಲೋಚನೆ ಮಾಡ್ತಿದ್ರು ಕೂಡ ಇದರ ನಡುವೆ ಮತ್ತೊಂದು ತಂಡ ದೆಹಲಿಗೆ ಹೋಗಿರುವಂಥದ್ದು. ಖರ್ಗೆ ಅವರ ಮಧ್ಯಸ್ಥಿಕೆಯನ್ನು ಎಲ್ಲೋ ಒಂದು ಕಡೆ DKಶಿ ಮತ್ತು DKಶಿ ಅವರ ತಂಡ ಸೆಡ್ಡು ಹೊಡಿತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ವಾತಾವರಣ ದಿನೇ ದಿನ ಗೊಂದಲ ಜಾಸ್ತಿ ಆಗ್ತಿದೆ, ಕಗ್ಗಂಟಾಗಿ ಮಾರ್ಪಡ್ತಾ ಇದೆ. ಹೈಕಮಾಂಡ್ಗೆ ಯಾವ ರೀತಿ ನಿರ್ಣಯ ತೆಗೆದುಕೋಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಯಾವುದೇ ಹೈಕಮಾಂಡ್ನ ಸೂಚನೆಗಳನ್ನು ಕೂಡ ಇವರು ಪಾಲಿಸ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ. ಹಾಗಾಗಿ DKಶಿ ಅವರನ್ನ
ಹೈಕಮಾಂಡ್ನ 1-2 ಅಂದರೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರೇ ಕರಿಬೇಕು ಮಾತಾಡಬೇಕು ಅನ್ನುವಂತಹ ಬಿಗಿಪಟ್ಟ ಏನು ಅಂತ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲ ಮನೆ ಮಾಡಿದೆ. DKಶಿ ಅವ್ರನ್ನ ಹೈಕಮಾಂಡ್ ನಾಯಕರು ಕನ್ಸಲ್ಟ್ ಮಾಡುವ ಪ್ರಯತ್ನ ಕೂಡ ಮಾಡ್ದಂಗಿಲ್ಲ. ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಈಗ ನಿರೀಕ್ಷೆ ಒಂದು ರೀತಿಯಲ್ಲಿ ಸುಳ್ಳಾಗುವತ್ತ ಸಾಗ್ತಾ ಇದೆ. ಇವತ್ತು ಸಂಜೆ ನೋಡ್ತಾರೆ. ಸಂಜೆ ಅವರು ಭೇಟಿ ಆಗಲಿಲ್ಲ ಅಂದರೆ ಶತಾಯಗತಾಯ ವಾಗ್ದಾನ ಕೊಟ್ಟಂತೆ ನೀವು ಜಾರಿ ಮಾಡಲೇಬೇಕು, ಇದರಿಂದ ನಾವು ಹಿಂದೆ ಸರಿಯಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ಹೈಕಮಾಂಡ್ಗೆ ರವಾನೆ ಮಾಡಿದಂತಾಗುತ್ತೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಕಾಂಗ್ರೆಸ್ನ ಆ ಬೆಳವಣಿಗೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ DCM DK ಶಿವಕುಮಾರ್ ಅವರು ಈಗ ಅವರ ನಿವಾಸಕ್ಕೆ ನಾಗಾ ಸಾಧುಗಳು ಕೂಡ ಬಂದಿರುವಂಥದ್ದು. DK ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ DCM DK ಶಿವಕುಮಾರ್ ಅವರು CM ಸ್ಥಾನಕ್ಕಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದೇವರ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ನಿವಾಸಕ್ಕೆ ನಾಗಾ ಸಾಧುಗಳು ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ನಾಗಾ ಸಾಧುಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಇಷ್ಟಾರ್ಥವೂ ಕೂಡ ಸಿದ್ಧಿಸ್ಲಿ ಅನ್ನುವಂತಹ ಆಶೀರ್ವಾದ ಇದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗಲೂ ಕೂಡ DCM DK ಶಿವಕುಮಾರ್ ದೈವ ಭಕ್ತರು. ಈ ಬಾರಿ DCM ಆದಂತಹ ಸಂದರ್ಭದಲ್ಲಿ ಅಜ್ಜಯ್ಯನ ಹೆಸರಿನಲ್ಲಿಯ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಎಲ್ಲೇ ದೇವಸ್ಥಾನಗಳಿದ್ರೂ ಕೂಡ ಅಲ್ಲಿ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ.